ಸರ್ಜಮೀನ್ ಇದು ಪೃಥ್ವಿರಾಜ್ ಸುಕುಮಾರನ್, ಕಾಜಲ್, ಇಬ್ರಾಹಿಂ ಅಲಿ ಖಾನ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾವಾಗಿದೆ. ಇದು ಮಿಲಿಟರಿ ಓರಿಯೆಂಟೆಡ್ ಸಿನಿಮಾ. ಇಂಡಿಯಾ ಪಾಕಿಸ್ತಾನ್ ಯುದ್ಧದ ಬಗ್ಗೆ ಇದ್ದು ಇದೊಂದು ದೇಶ ಪ್ರೇಮವನ್ನು ತೋರಿಸುವ ಸಿನಿಮಾವಾಗಿದೆ. ಇಂಡಿಯಾ ಪಾಕಿಸ್ತಾನ್ ಅದರಲ್ಲೂ ಕಾಶ್ಮೀರದಲ್ಲಿ ಯಾವ ರೀತಿ ಭಯೋತ್ಪಾದಕರ ಹಾವಳಿ ಇದೆ ಎನ್ನುವುದನ್ನು ಅನೇಕ ಸಿನಿಮಾಗಳಲ್ಲಿ ನೋಡಿದ್ದೇವೆ. ಆದರೆ ಸರ್ಜಮೀನ್ ಸಿನಿಮಾ ಇಂಡಿಯಾ ಪಾಕಿಸ್ತಾನ್ ಮತ್ತು ಕಾಶ್ಮೀರದಲ್ಲಿನ ಭಯೋತ್ಪಾದಕರನ್ನು ಹೊಡೆದೋಡಿಸುವುದನ್ನು ವಿಭಿನ್ನ ರೀತಿಯಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ದೇಶ ಪ್ರೇಮದ ಜೊತೆಗೆ ಎಮೋಷನಲ್ ಫೈಟ್, ಯುದ್ಧ, ತಂದೆ ಮಗನ ನಡುವೆ ಯಾವ ರೀತಿ ವೈರತ್ವ ಬೆಳೆಯುತ್ತದೆ ಎನ್ನುವುದನ್ನು ನೋಡಬಹುದು. ಇನ್ನು ಸಿನಿಮಾದ ಕಥೆಯ ವಿಷಯಕ್ಕೆ ಬರುವುದಾದರೆ, ಪೃಥ್ವಿರಾಜ್ ಸುಕುಮಾರನ್ ಅವರು ವಿಜಯ್ ಮೆನನ್ ಪಾತ್ರದಲ್ಲಿ, ಕಾಜಲ್ ಮೆಹರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಜಯ್ ಮೆನನ್ ಮತ್ತು ಮೆಹರ್ಗೆ ಹರ್ಮನ್ ಅಂತ ಒಬ್ಬ ಮಗ ಇರ್ತಾನೆ. ಅವನು ಮಿಲಿಟರಿಗೆ ಸೇರಬೇಕಂತ ಅಂದ್ಕೊಂಡಿರ್ತಾನೆ. ಆದರೆ ಅವನಿಗೆ ಒಂದಿಷ್ಟು ಧೈರ್ಯ ಇರುವುದಿಲ್ಲ. ವಿಜಯ್ ಮೆನನ್ ತನ್ನ ಮಗನನ್ನು ಅರ್ಥ ಮಾಡಿಕೊಂಡಿರುವುದಿಲ್ಲ. ಹರ್ಮನ್ ತನ್ನ ತಂದೆಯ ಪ್ರೀತಿಯಿಂದ ವಂಚಿತನಾಗಿರುತ್ತಾನೆ. ವಿಜಯ್ ಮೆನನ್ ಬಂಧಿಸಿದ್ದ ಭಯೋತ್ಪಾದಕರನ್ನು ಬಿಡಿಸಬೇಕೆಂದು ಭಯೋತ್ಪಾದಕರು ಹರ್ಮನ್ನನ್ನು ಟ್ರ್ಯಾಪ್ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಆಗ ಮಗ ಅಥವಾ ದೇಶ ಎನ್ನುವ ಆಪ್ಷನ್ ಬಂದಾಗ ವಿಜಯ್ ಮೆನನ್ ದೇಶವನ್ನೇ ಆರಿಸಿಕೊಳ್ಳುತ್ತಾನೆ. ಆಗ ಹರ್ಮನ್ನನ್ನು ಸಾಯಿಸುತ್ತೇವೆ ಎಂದು ಭಯೋತ್ಪಾದಕರು ಬೆದರಿಕೆ ಹಾಕಿ ಗುಂಡು ಹಾರಿಸುತ್ತಾರೆ. ಹರ್ಮನ್ ಸತ್ತು ಹೋಗಿದ್ದಾನೆ ಅಂತ ವಿಜಯ್ ಮೆನನ್ ಮತ್ತು ಮೆಹರ್ ಅಂದುಕೊಂಡಿರ್ತಾರೆ. ಆದರೆ ಹರ್ಮನ್ ಸತ್ತು ಹೋಗಿರುವುದಿಲ್ಲ. ಮತ್ತೊಮ್ಮೆ ಭಯೋತ್ಪಾದಕರನ್ನು ಹಿಡಿದಾಗ ಅದರಲ್ಲಿ ಒಬ್ಬ ಹರ್ಮನ್ ಎಂದು ಹೆಸರು ಹೇಳುತ್ತಾನೆ. ಅವನನ್ನು ವಿಜಯ್ ಮೆನನ್ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಹರ್ಮನ್ನನ್ನು ಭಯೋತ್ಪಾದಕರೇ ವಿಜಯ್ ಮೆನನ್ ಮನೆಗೆ ಪ್ಲಾನ್ ಮಾಡಿ ಕಳಿಸಿರುತ್ತಾರೆ. ಇನ್ನೇನು ವಿಜಯ್ ಮೆನನ್ನನ್ನು ಹರ್ಮನ್ ಸಾಯಿಸಬೇಕು ಎಂದು ಪ್ಲಾನ್ ಮಾಡಿ ಹೊರಗೆ ಕರೆದುಕೊಂಡು ಹೋಗುತ್ತಾನೆ. ಆದರೆ ವಿಜಯ್ ಮೆನನ್ ಜೊತೆಗಿದ್ದ ಮತ್ತೊಬ್ಬ ಮಿಲಿಟರಿ ಆಫೀಸರ್ಗೆ ಅದು ಗೊತ್ತಾಗಿ ವಿಜಯ್ ಮೆನನ್ ಜೀವ ಉಳಿಯುತ್ತದೆ. ನಂತರ ಹರ್ಮನ್ನನ್ನು ಭಯೋತ್ಪಾದಕರು ಕರೆದುಕೊಂಡು ಹೋಗುತ್ತಾರೆ. ಡ್ಯಾಮ್ ಉದ್ಘಾಟನೆಗೆ ಭಾರತದ ಮಿಲಿಟರಿ ಚೀಫ್ ಬರುತ್ತಾರೆ ಎಂದು ತಿಳಿದ ಭಯೋತ್ಪಾದಕರು ಡ್ಯಾಮ್ನಲ್ಲಿ ಬಾಂಬ್ ಇಡುತ್ತಾರೆ. ಆ ಬಾಂಬನ್ನು ತೆರವುಗೊಳಿಸಲು ವಿಜಯ್ ಮೆನನ್ ಹರ್ಮನ್ ಇದ್ದಲ್ಲಿಗೆ ಹೋಗುತ್ತಾನೆ. ಹರ್ಮನ್ ಮತ್ತು ವಿಜಯ್ ಮೆನನ್ ನಡುವೆ ದೊಡ್ಡ ಸಂಘರ್ಷ ಪ್ರಾರಂಭವಾಗುತ್ತದೆ. ಅಲ್ಲಿ ಇಬ್ಬರ ಪ್ರಾಣವು ಅಂತ್ಯದಲ್ಲಿದ್ದಾಗ ಮೆಹರ್ ಭಯೋತ್ಪಾದಕನ ಹತ್ತಿರ ಹೋಗಿ ಅವನೊಂದಿಗೆ ಹೊಡೆದಾಟ ಮಾಡಿ ಬಾಂಬ್ನ ಕೋಡ್ ಕಂಡುಹಿಡಿದು ವಿಜಯ್ ಮೆನನ್ಗೆ ಕಳಿಸಿ ಬಾಂಬ್ ತೆಗೆಯಲು ಸಹಾಯ ಮಾಡುತ್ತಾಳೆ. ಆದರೆ ಮೆಹರ್ ಭಯೋತ್ಪಾದಕರ ಹತ್ತಿರ ಹೇಗೆ ಹೋದಳು ಎನ್ನುವುದು ಗೊತ್ತಾಗುವುದಿಲ್ಲ. ಮೆಹರ್ ಭಯೋತ್ಪಾದಕರ ಜೊತೆ ಮಾತನಾಡುವಾಗ ಅವಳಿಗೂ ಭಯೋತ್ಪಾದಕರಿಗೂ ತುಂಬ ದಿನದಿಂದ ಸಂಬಂಧ ಇರುವಂತೆ ಕಾಣುತ್ತದೆ. ಅದು ಏನು ಎನ್ನುವುದು ಪ್ರೇಕ್ಷಕರಿಗೆ ಗೊತ್ತೇ ಆಗುವುದಿಲ್ಲ. ಸಿನಿಮಾದಲ್ಲಿ ಅನೇಕ ನೆಗೆಟಿವ್ ಪಾಯಿಂಟ್ಗಳು ಕೂಡ ಇವೆ. ಕತೆ ಸರಾಗವಾಗಿ ಹೋಗಿಲ್ಲ. ಅದರಲ್ಲೂ ತುಂಬ ಎಳೆಗಳನ್ನು ಇಟ್ಟಿರುವುದರಿಂದ ಕತೆ ಸ್ಪಷ್ಟವಾಗಿಲ್ಲ ಅಂತ ನನಗನ್ನಿಸ್ತು. ಇನ್ನು ಇಡೀ ಸಿನಿಮಾದ ತುಂಬ ಹಾಡುಗಳೇ ತುಂಬಿವೆ. ಹಾಡುಗಳನ್ನು ಅಗತ್ಯಕ್ಕೆ ತಕ್ಕ ಹಾಗೆ ಬಳಸಬೇಕಿತ್ತು. ಕೊನೆಯಲ್ಲಿ ಕಾಜಲ್ ಎಂಟ್ರಿಯಿಂದ ಇಡೀ ಸಿನಿಮಾ ಬೇರೆ ಕಡೆಯೇ ತಿರುವು ಕಾಣುತ್ತದೆ. ಆದರೂ ಸಿನಿಮಾದ ಕಥೆಯನ್ನು ಇನ್ನಷ್ಟು ಚೆನ್ನಾಗಿ ಹೇಳಬಹುದಿತ್ತು ಅನ್ನಿಸ್ತು. ಇನ್ನು ಸುಕುಮಾರನ್ ನಟನೆ ಚೆನ್ನಾಗಿದೆ. ಕಾಜಲ್ನ ಎಮೋಷ್ನಲ್ ಸೀನ್ಗಳು ತಕ್ಕ ಮಟ್ಟಿಗೆ ವರ್ಕ್ ಆಗಿವೆ ಅಂತ ಹೇಳ್ಬೋದು. ಸಿನಿಮಾ OTTಯಲ್ಲಿ ಕನ್ನಡದಲ್ಲಿ ಇರುವುದರಿಂದ ಒಂದು ಸಲ ನೋಡ್ಬೋದು. ನೀವೇನಾದರೂ ಸರ್ಜಮೀನ್ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.